ಶ್ರೀನಿವಾಸನ ಸನ್ನಿಧಿಯಲ್ಲಿ ಶಾಂತಿ ಹೋಮ ಸಂಪನ್ನ. ಬರೋಬ್ಬರಿ 4 ತಾಸು ತಿರುಪತಿ ದೇಗುಲ ಶುದ್ಧಿ ಕಾರ್ಯ. ಶ್ರೀನಿವಾಸನ ಸನ್ನಿಧಿಯಲ್ಲಿ ಶಾಂತಿ ಹೋಮ, ಬರೋಬ್ಬರಿ 4 ತಾಸು ತಿರುಪತಿ ದೇಗುಲ ಶುದ್ಧಿ ಕಾರ್ಯವನ್ನ ಮಾಡಿದ್ದಾರೆ. ತಿರುಮಲ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಕಲಬೆರಕೆ ವಿವಾದ. ದೇವಸ್ಥಾನದಲ್ಲಿ ಶುದ್ಧಿ ಪೂಜೆಯ ಜೊತೆಗೆ ಶಾಂತಿ ಹೋಮವನ್ನ ಮಾಡಿದ್ದಾರೆ. ತಿರುಮಲದಲ್ಲಿ ಸಂಪನ್ನಗೊಂಡ ಶಾಂತಿ ಹೋಮದ ಬಳಿಕ ಪಂಚಗವ್ಯ ಸಂಪ್ರೋಕ್ಷಣೆಯನ್ನ ಮಾಡಿದ್ದಾರೆ. ಗರ್ಭಗುಡಿ ದೇಗುಲದ ಆವರಣ ಅನ್ನ ಪ್ರಸಾದದ ಸ್ಥಳದಲ್ಲಿ ಸಂಪ್ರೋಕ್ಷಣೆಯನ್ನ ಮಾಡಿದ್ದಾರೆ. ಲಡ್ಡು ತಯಾರಿ ವಿತರಣೆ ಸ್ಥಳದಲ್ಲಿಯೂ ಕೂಡ ಸಂಪ್ರೋಕ್ಷಣೆಯನ್ನ ಮಾಡಿದ್ದಾರೆ. ತಿರುಮಲ ದೇಗುಲದ ಪ್ರಾಂಗಣದಲ್ಲಿಯೂ ಕೂಡ ಶುದ್ಧಿ ಕಾರ್ಯವನ್ನ ಮಾಡಿದ್ದಾರೆ. ತಿರುಪತಿಯಲ್ಲಿ ಇವತ್ತು ಮುಂಜಾನೆ 6 ಗಂಟೆಯಿಂದ 10 ಗಂಟೆಯವರೆಗೆ ಶುದ್ಧಿ ಕಾರ್ಯವನ್ನ ಮಾಡಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಗರ್ಭಗುಡಿ, ಪಂಚಗವ್ಯ, ದೇಗುಲದ ಆವರಣ, ಅನ್ನ ಪ್ರಸಾದದ ಸ್ಥಳದಲ್ಲಿ ಇವತ್ತು ಶುದ್ಧಿ ಕಾರ್ಯವನ್ನ ಮಾಡಿ ಸಂಪ್ರೋಕ್ಷಣೆಯನ್ನ ಮಾಡಿದ್ದಾರೆ. ಭಕ್ತರಲ್ಲಿ ನಂಬಿಕೆಯನ್ನ ಮೂಡಿಸುವ ಸಲುವಾಗಿ ಶುದ್ಧಿ ಕಾರ್ಯವನ್ನ ಮಾಡಿದ್ದಾರೆ. ದೇವಾಲಯದ ಚಿನ್ನದ ಬಾವಿಯ ಬಳಿ ಶುದ್ಧಿ ಪೂಜೆಯನ್ನ ಮಾಡಿದ್ದಾರೆ. ಯಾಗಶಾಲೆಯಲ್ಲಿ 3 ಹೋಮ ಮಾಡಿ ಶುದ್ಧಿ ಕಾರ್ಯವನ್ನ ಈಗಾಗಲೇ ಮುಗಿಸಿದ್ದಾರೆ. ಪಾತ್ರೆ ಶುದ್ಧಿ, ಯಂತ್ರ ಶುದ್ಧಿ, ಸ್ಥಳ ಶುದ್ಧಿ ಕಾರ್ಯವನ್ನ ಮಾಡಿದ್ದಾರೆ. ಇನ್ನು ಪಂಚಗವ್ಯ ಪ್ರೋಕ್ಷಣೆಯೊಂದಿಗೆ ಶಾಂತಿ ಹೋಮ ನಡೆದಿದೆ. ಶಾಂತಿ ಹೋಮದ ಬಳಿಕ ತಿರುಪತಿಯಲ್ಲಿ ದೇವರ ಉತ್ಸವವನ್ನ ಮಾಡಲಾಗುತ್ತೆ. ಲಡ್ಡು ಪಾವಿತ್ರ್ಯತೆಯ ದೋಷ ಪರಿಹಾರಕ್ಕಾಗಿ ಪೂಜೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಯಾಗಶಾಲೆಯಲ್ಲಿ 3 ಹೋಮವನ್ನ ಮಾಡಿ ಈಗಾಗಲೇ ಕೂಡ ಶುದ್ಧಿ ಕಾರ್ಯವನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮುತ್ತಪ್ಪ, ಹಿಂದೂಗಳ ಪವಿತ್ರವಾದ ಸ್ಥಾನ ಅಂತಾನೆ ತಿರುಪತಿಯನ್ನ ಕರೀತಾರೆ. ತಿರುಪತಿಯಲ್ಲಿ ಭಕ್ತರಲ್ಲಿ ನಂಬಿಕೆಯ ಮೂಡಿಸುವ ಸಲುವಾಗಿ ಶುದ್ಧಿ ಕಾರ್ಯವನ್ನ ಇವತ್ತು ಮುಂಜಾನೆ 6 ಗಂಟೆಯಿಂದ 10 ಗಂಟೆಯವರೆಗೆ ಮಾಡಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗಬಹುದು ಈ ಕುರಿತು? ಅದೇ ರೀತಿಯಾಗಿ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿಯಾಗಿದೆ ಅಲ್ಲಿ? ಈಗ ತಾನೇ ದೇವಸ್ಥಾನದ ಒಳಭಾಗದಲ್ಲಿ ನಡೀತಿದ್ದಂತಹ ಹೋಮ ಹವನಗಳು ಎಲ್ಲವೂ ಕೂಡ ಮುಕ್ತಾಯವಾಗಿರುವಂತದ್ದು. 8 ಜನ ಪುರೋಹಿತರು ಜೊತೆಗೆ 3 ಜನ ಆಗಮ ಪಂಡಿತರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಶುದ್ಧೀಕರಣದ ಒಂದು ಕಾರ್ಯ ಏನಿದೆ ಅದು ಮುಕ್ತಾಯವಾಗಿದೆ. ಈಗಾಗಲೇ ದೇವಸ್ಥಾನದ 7 ದ್ವಾರಗಳೇನಿದಾವೆ, ಅಂದ್ರೆ ಶ್ರೀವಾರಿಯ ಮುಖ್ಯ ಗರ್ಭಗುಡಿಗೆ ಹೋಗಬೇಕಾದ್ರೆ 7 ದ್ವಾರಗಳಿದಾವೆ. ಆ 7 ದ್ವಾರದಲ್ಲೂ ಕೂಡ ಏನು ಪಂಚಗವ್ಯ ಮುಖಾಂತರವಾಗಿ ಸಂಪ್ರೋಕ್ಷಣೆ ಮಾಡುವಂತಹ ಕೆಲಸವನ್ನ ಅರ್ಚಕರು ಕೂಡ ಮಾಡಿದ್ದಾರೆ. ಜೊತೆಗೆ ದೇವಸ್ಥಾನದ ಶುದ್ಧೀಕರಣಕ್ಕೆ ಬೇಕಾದಂತಹ ಒಂದು ವಿಶೇಷವಾದಂತಹ ಪೂಜೆಯನ್ನು ಕೂಡ ಮಾಡಿರುವಂತದ್ದು. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅಂದ್ರೆ ಸತತವಾಗಿ 4 ಗಂಟೆಗಳ ಕಾಲ ಪುರೋಹಿತರ ತಂಡ ಇಡೀ ದೇವಸ್ಥಾನದಲ್ಲೂ ಕೂಡ ಹೋಮ ಹವನಗಳನ್ನು ಕೂಡ ಮಾಡಿದ್ದಾರೆ. ಇದು 3ನೇ ಪೂಜೆ. ಅಂದ್ರೆ ಕಳೆದ ಹಲವು ದಿನಗಳಿಂದ ಈ ಒಂದು ಶುದ್ಧೀಕರಣ ಪೂಜೆ ನಡೀತಾನೆ ಇತ್ತು. ಇವತ್ತು ವಿಶೇಷವಾಗಿ ಅಂದ್ರೆ ಅಂತಿಮ ಘಟ್ಟದ ಒಂದು ಪೂಜೆಯನ್ನು ಕೂಡ ಇವತ್ತು ನೆರವೇರಿಸಲಾಗಿದೆ. ದೇವಸ್ಥಾನದ ಗರ್ಭಗುಡಿ ಅಷ್ಟೇ ಅಲ್ಲ, ದೇವಸ್ಥಾನದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಏನು ಪಂಚಗವ್ಯವನ್ನ ಸಂಪ್ರೋಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಅರ್ಚಕರ ಒಂದು ತಂಡ ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಅರ್ಚಕರ ತಂಡ ಪ್ರತಿಯೊಂದು ತಿರುಮಲದಲ್ಲಿರುವಂತಹ ಒಂದು ಪವಿತ್ರ ಸ್ಥಳಗಳಿಗೆ ಹೋಗ್ಬಿಟ್ಟು, ಅಂದ್ರೆ ಒಂದು ಲಡ್ಡು ಮಾಡುವಂತಹ ಒಂದು ಕೊಠಡಿ ಆಗಿರ್ಬೋದು, ಲಡ್ಡು ವಿತರಣೆ ಮಾಡುವಂತಹ ಪ್ರದೇಶ ಆಗಿರ್ಬೋದು, ದೇವಸ್ಥಾನ ಅಂದ್ರೆ ಎಲ್ಲಿ ಪ್ರಸಾದವನ್ನು ನೈವೇದ್ಯ ಮಾಡ್ತಾ ಇದ್ರು ಆ ಭಾಗ ಆಗಿರ್ಬೋದು, ಎಲ್ಲಾ ಭಾಗದಲ್ಲೂ ಕೂಡ ಅರ್ಚಕರ ತಂಡ ಹೋಗಿ ಅಲ್ಲಿ ಪಂಚಗವ್ಯಗಳನ್ನ ಪ್ರವಕ್ಷಣೆ ಮಾಡುವಂತಹ ಕೆಲಸ ಆಗಿರ್ಬೋದು, ಜೊತೆಗೆ ಮಂತ್ರಘೋಷಗಳೊಂದಿಗೆ ಆ ಒಂದು ಭಾಗವನ್ನು ಶುದ್ಧೀಕರಣ ಮಾಡುವಂತಹ ಕೆಲಸವನ್ನು ಕೂಡ ಅರ್ಚಕರು ನೆರವೇರಿಸಿದ್ದಾರೆ. ಭಕ್ತಾದಿಗಳು ಇರುವಂತಹ ಈ ಒಂದು ಅಪನಂಬಿಕೆಯನ್ನು ಅಥವಾ ಒಂದು ಅಶುದ್ಧಿ ಅನ್ನೋದು ಒಂದು ವಿಚಾರ ಏನು ತಲೆಯಲ್ಲಿತ್ತು
ಅದನ್ನು ಶುದ್ಧೀಕರಣ ಮಾಡುವಂತಹ Okay. ಕೆಲಸ ಕೂಡ ಈಗ ಮಾಡಲಾಗ್ತಾ ಇದೆ. ಈ ಒಂದು ಶುದ್ಧೀಕರಣ ಮಾಡುವಂತಹ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸಿರಲಿಲ್ಲ. ಯಾಕಂದ್ರೆ ಶುದ್ಧಿ ಮಾಡುವಂತಹ ಟೈಮ್ ನಲ್ಲಿ ಏನು ಅರ್ಚಕರ ಓಡಾಟ ಹೆಚ್ಚಾಗಿರುತ್ತೆ. ಹೀಗಾಗಿ ಭಕ್ತಾದಿಗಳ ಒಂದು Okay. ಪ್ರವೇಶವನ್ನ ಕೆಲ ಕಾಲ ನಿರ್ಬಂಧಿಸಿರುವಂತದ್ದು ಕೂಡ ಕಂಡು ಬಂತು. ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಮಾಹಿತಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.